ನೋಡಿ ಯಾರಿಗೆಲ್ಲ ಬ್ಯಾಡ್ ಬ್ರೀತ್ ಇರುತ್ತೋ ಅವರಿಗೆ ಒಂದು 4 ಕಲರ್ ಹೇಳ್ಕೊಡ್ತೀನಿ. ಆ ಕಲರ್ ಹಾಕ್ಕೊಂಡು ನೀವು ಬ್ಯಾಡ್ ಬ್ರೀತ್ನ ಕಡಿಮೆ ಮಾಡ್ಕೋಬೋದು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಾಲಿಂಗ್ರೆ ಬಸವ ಅಕಾಡೆಮಿಯಿಂದ ಇವತ್ತೊಂದು ಅದ್ಭುತವಾದ ವಿಷಯ ಹೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನೋಡಿ ಯಾರಿಗೆಲ್ಲ ಬ್ಯಾಡ್ ಬ್ರೀತ್ ಇರುತ್ತೋ ಅವರಿಗೆ ಒಂದು 4 ಕಲರ್ ಹೇಳ್ಕೊಡ್ತೀನಿ. ಆ ಕಲರ್ ಹಾಕ್ಕೊಂಡು ನೀವು ಬ್ಯಾಡ್ ಬ್ರೀತ್ನ ಕಡಿಮೆ ಮಾಡ್ಕೋಬೋದು. ಓಕೆ, ಸೊ 4 ಕಲರ್ ಬೇಕು ಅದಕ್ಕೆ. ಒಂದು ಡಾರ್ಕ್ ಬ್ಲೂ, ಪರ್ಪಲ್, ಯೆಲ್ಲೋ, ಸ್ಕೈ ಬ್ಲೂ. ಈ 4 ಕಲರು ಎಲ್ಲೆಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ. ನನ್ನ ಬೆರಳಿಗೆ ಹಾಕಿರೋದು ಡಾರ್ಕ್ ಬ್ಲೂನ ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ ಹಾಕಬೇಕು. ನಾನು ಹಾಕಿದ್ದೀನಿ, ಆಲ್ರೆಡಿ ಹಾಕಿ ತೋರಿಸಿದ್ದೀನಿ. ಡಾರ್ಕ್ ಬ್ಲೂ ಮತ್ತು ಪರ್ಪಲ್ ಎರಡು ಜೊತೆಯಲ್ಲೇ ಹಾಕಬೇಕು. ಅದೇ ಥರ ಡಾರ್ಕ್ ಬ್ಲೂನ ಸ್ಮಾಲ್ ಫಿಂಗರು ಮೌತ್ ರಿಫ್ಲೆಕ್ಸಿಗೆ ಹಾಕಬೇಕು. ಸ್ಮಾಲ್ ಫಿಂಗರ್ ಮೌತ್ ರಿಫ್ಲೆಕ್ಸಿಗೆ ಹಾಕಬೇಕು. ಅದೇ ಥರ ಸ್ಕೈ ಬ್ಲೂ ಮತ್ತು ಯೆಲ್ಲೋ ಬಂದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರು ಸ್ಟಮಕ್ ಜಾಯಿಂಟ್ ಅಂತ ಹೇಳ್ತೀವಿ, ಫಸ್ಟ್ ಜಾಯಿಂಟ್ ಇದು. ಈ ಜಾಯಿಂಟಿಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಯೆಲ್ಲೋ ಸ್ಕೈ ಬ್ಲೂ. ಅದೇ ಥರ ಯೆಲ್ಲೋ ಕೂಡ ನೋಡಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರು ಮೌತ್ ರಿಫ್ಲೆಕ್ಸಿಗೆ ಯೆಲ್ಲೋ ಕಲರ್ ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ಯೆಲ್ಲೋ ಕಲರು. ಇದೇ ಥರ ಅಪ್ಲೈ ಮಾಡಿ. ಮತ್ತು ಸ್ಟಮಕ್ ಜಾಯಿಂಟು ಮತ್ತು ಸ್ಟಮಕ್ ರಿಫ್ಲೆಕ್ಸು ಮತ್ತು ಸ್ಪ್ಲೀನ್ ಅನ್ನೋದಕ್ಕಿಂತ ಇದನ್ನು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ಬೋದು. ಪ್ಯಾನ್ಕ್ರಿಯಾಸ್ ಜಾಯಿಂಟಿಗೆ ಹಾಕಿದ್ರೆ ರಿಫ್ಲೆಕ್ಸ್ ಇದು ಸ್ಟಮಕ್ಕು ಮತ್ತು ಪ್ಯಾನ್ಕ್ರಿಯಾಸ್ ರಿಫ್ಲೆಕ್ಸಿಗೆ ಹಾಕಿದ್ರೆ ನಿಮ್ಮದು ಬ್ಯಾಡ್ ಬ್ರೀತ್ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ನೋಡಿ, ಎರಡು ಕೈಯಲ್ಲೂ ಈ ಥರ ಕಲರ್ ಹಾಕಿ. ಸೊ ಇದನ್ನು 2 ವಾರದ ತನಕ ಹಾಕಿ ಬ್ಯಾಡ್ ಬ್ರೀತ್ ಕಡಿಮೆ ಆಗುತ್ತೆ. ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು.